ಪೊಲೀಸರು ಇಲ್ಲಿ ತಡ ಮಾಡಿದ್ದಾರೆ, ಕಲೆ ಹಾಕೋದ್ರ ವಿಚಾರದಲ್ಲಿ ಎಡವಟ್ಟುಗಳಾಗಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಈ ಪ್ರಕರಣದ ತನಿಖೆನೇ ಲೋಪದೋಷಿಗಳು ಇದೆ, ಇಲ್ಲಿ ಮಿಸ್ಟೇಕ್ಗಳು ಆಗಿದೆ. ಹೀಗಾಗಿ ಯಾರ್ಯಾರು ಆರೋಪಿಗಳಿದ್ದಾರೆ ನಮ್ಮ ಕ್ಲೈಂಟ್ಗೆ ಜಾಮೀನನ್ನ ಕೊಡಬೇಕು, ಜಾಮೀನನ್ನ ನೀಡಬೇಕಾಗಿ ಕೋರ್ಟ್ ಮುಂದೆ ಕೇಳ್ಕೊಂಡಿದ್ರು. ಅದೇ ವಿಚಾರವಾಗಿ ಈಗ ವಾದಗಳು ಆಗ್ತಾ ಇದೆ. ಈ ಮೂಲಕವಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ? ಪವಿತ್ರ ಗೌಡ A1 ಆರೋಪಿ ಆಗಿದ್ದಾರೆ, ನಟ ದರ್ಶನ್ A2 ಆರೋಪಿ ಆಗಿದ್ದಾರೆ. ಇನ್ನು ಇತರ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟಿನಲ್ಲಿ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಅದುವೇ ಅವರಿಗೆ ಸರ್ಜರಿ ಆಗಬೇಕು, ಆಪರೇಷನ್ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಮೀನನ್ನ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು. ಸೊ ಹಾಗಾಗಿ ಇವತ್ತು ಯಾವ ರೀತಿಯಾಗಿ SPP ಇದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲ ಪಾಯಿಂಟ್ಗಳನ್ನ ಅವರು ಮೆನ್ಷನ್ ಮಾಡಿದ್ರು. ಹೀಗಾಗಿ ಏನೇನು ಮಾಡ್ತಾರೆ ಅನ್ನೋದು ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಹಾಗಾಗಿ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಇವತ್ತು ಇತರೆ ಆರೋಪಿಗಳಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಆಗತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದನ ಇದ್ದಾರೆ. ಚಂದನ, ರೇಣುಕಾ ಸ್ವಾಮಿಯ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A1 ಆರೋಪಿ ಆಗಿರುವ ಪವಿತ್ರ ಗೌಡ ಪರ ವಕೀಲರು ಪ್ರಬಲವಾಗಿ ಸೆಬಾಸ್ಟಿಯನ್ ಅವರು ಮಾಡಿದ್ರು. ಪವಿತ್ರ ಗೌಡ ಒಂದೇಟು ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಆದ್ರೆ ಕೊಲೆ ಮಾಡುವಂತ ಉದ್ದೇಶ ಅಲ್ಲಿ ಇರಲಿಲ್ಲ, ಯಾವುದೂ ಕೂಡ ಸಂಪರ್ಕ ಇರಲಿಲ್ಲ ಇತರ ಆರೋಪಿಗಳ ಜೊತೆ ಅನ್ನೋದಾಗಿ ಹೇಳಿದ್ದಾರೆ. ಏನಿದೆ ಅಪ್ಡೇಟ್ ಈ ಕುರಿತಂತೆ? ಅಖಿಲೇಶ್, ನಾವೀಗಾಗಲೇ ಏನು ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಪರವಾಗಿ ಏನು ವಾದನ ಮಂಡನೆ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಆಗಿ ತೋರಿಸುತ್ತೆ. ಇಲ್ಲಿ ಪವಿತ್ರ ಗೌಡ ಪಾತ್ರ ಏನು ಇರಲಿಲ್ಲ ಈ ಕೊಲೆ ಪ್ರಕರಣದಲ್ಲಿ ಅನ್ನೋದು. ಇದು ಒಂದಷ್ಟು ಇನ್ನು ದರ್ಶನ್ಗೆ ಇದು ಒಂದಷ್ಟು ಮುಳ್ಳಾಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಪವಿತ್ರ ಗೌಡ ಅವರು. ಒಂದೇ ಸಾರಿ ಹೊಡೆದಿದ್ದಾರೆ, ಆದರೆ ಒಂದು ಸಾರಿ ಹೊಡೆದಿದ್ದ ಮಾತ್ರಕ್ಕೆ ಸಾಯುವಂತಹ ಸ್ಥಿತಿ ಬಂದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು. ಏನು ರೇಣುಕಾ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಇದಾದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸ್ಟೋನಿ ಬ್ರೂಕ್ನಲ್ಲಿದ್ದ ದರ್ಶನ್ಗೆ ಇದ್ರ ಬಗ್ಗೆ ಮಾಹಿತಿ ಹೋಗುತ್ತೆ. ಅಲ್ಲದೆ ಐ ವಿಟ್ನೆಸ್ ಪ್ರಕಾರ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ, ಒಮ್ಮೆ ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿದ್ದಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಖಿಲೇಶ್, ಇಲ್ಲಿ ಗೊತ್ತಾಗೋದೇನಂದ್ರೆ ಬರೀ ಒಂದೇ ಒಂದು ಸಾರಿ ರೇಣುಕಾ ಸ್ವಾಮಿಗೆ ಹೊಡೆದಿರೋಂಥದ್ದು ಪವಿತ್ರ ಗೌಡ. ಇದ್ರ ವಿರುದ್ಧ ಅಂದ್ರೆ ಏನು ಇವಾಗ ಹೊಡೆದಿದ್ದಾರೆ ಪವಿತ್ರ ಗೌಡ ಅವರು, ಹೊಡೆದಿದ ತಕ್ಷಣ ಏನು ಸತ್ತಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡರ ಪಾತ್ರ ಕೂಡ ಇಲ್ಲಿ ಇಲ್ಲ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ, ಅಂದ್ರೆ ವಾದನ ಮಾಡಿದ್ದಾರೆ. ಏನು ಈಗ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಕಾಲ್ ಹಿಸ್ಟ್ರಿನ ನೋಡ್ಬೋದು ನಾವು, ಅದ್ರಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ ಪವಿತ್ರ ಅವ್ರ ಪಾತ್ರ ಇಲ್ಲ ಅನ್ನೋದು. ಪೊಲೀಸರು ಸಲ್ಲಿಸಿರೋ ದಾಖಲೆಯಿಂದನೇ ನಮಗೆ ಇದರಲ್ಲಿ ತಿಳಿಯುತ್ತೆ. ಬೇಕಿದ್ರೆ ಫೋನ್ ಕಾಲ್ ಅಥವಾ ಮೆಸೇಜ್ಗಳನ್ನು ನಾವು ಪರಿಶೀಲನೆ ಮಾಡಿದ್ರೆ ಹೈಕೋರ್ಟ್ನಲ್ಲಿ ಪರಿಶೀಲನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಹಾಗೆ ಕೊಲೆ ಮಾಡಲು ಅಪಹರಿಸಲಾಗಿದ್ದಂತಹ ಇದಕ್ಕೆ ಸಾಕ್ಷ್ಯ ಯಾವುದೂ ಇಲ್ಲ, ಅಂದ್ರೆ ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಪವಿತ್ರ ಗೌಡ ಅವರ ಪಾತ್ರನೇ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ. ಹಾಗೆ ಪರಿಗಣಿಸಬೇಕು ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ಅವರು ಹೇಳಿದ್ದಾರೆ. ಈ ಏನಿದೆ ಸೆಬಾಸ್ಟಿಯನ್ ಅವರು ವಾದ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ, ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಇಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನೂ ಇಲ್ಲ ಅಂತ ಹೇಳಿ. ಅಂದ್ರೆ ಅವರು ಫೋನ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡೋದಾಗಿರ್ಬೋದು ಅಥವಾ ಅವರು ಒಂದೇ ಒಂದು ಹೊಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಬಲ ಪಾತ್ರ ಇಲ್ಲ. ಹಾಗಾಗಿ ಜಾಮೀನನ್ನ ಕೊಡಬಹುದು ಅನ್ನೋದನ್ನ ಟಾಮಿ ಸೆಬಾಸ್ಟಿಯನ್ ಅವರು ಕ್ಲಿಯರ್ ಕಟ್ ಆಗಿ ವಾದ ಮಾಡಿದ್ದಾರೆ. ಹಾಗೆ ಇನ್ನಿತರ ಆರೋಪಿಗಳ ವಾದಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಏನು ಇನ್ನಿತರ ಆರೋಪಿಗಳ ವಿರುದ್ಧ ಅಂದ್ರೆ ಪರವಾಗಿ ವಾದ ಮಾಡಿದ್ದಾರೆ ವಕೀಲರು. ಇಲ್ಲಿ ನಾವು ನೋಡ್ಬೋದು ಈ ಪೊಲೀಸರ ತನಿಖೆ ವಿಳಂಬ ಆಗಿದೆ, ಹಾಗಾಗಿ ವಿಳಂಬ ಆಗಿರೋದ್ರಿಂದ ನಮ್ಮ ಆರೋಪಿಗಳಿಗೆ ಜಾಮೀನು ಸಿಗ್ತಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ನೋಡ್ತಾ ಇರೋದು. ಅಂದ್ರೆ ಈ ಪೊಲೀಸರ ತನಿಖೆ ಮೇಲೆನೆ ಪ್ರತಿ ಬಾರಿನೂ ಆರೋಪಗಳು ಕೇಳಿ ಬರ್ತಿದೆ ಹೊರತು ದರ್ಶನ್ ಅವರಿಗೆ ಜಾಮೀನು ಸಿಗದೆ ಇರೋದಕ್ಕೂ ಕಾರಣ ಕೂಡ ಪೊಲೀಸ್ ಅವರು ಮಾಡಿರುವಂತಹ ತನಿಖೆಯಲ್ಲಿ ಲೋಪ ಇದೆ ಅಂತ ಹೇಳಿ. ಈಗ ಪವಿತ್ರ ಗೌಡ ಅವರ ಮೇಲೆ ಬಂದಿರುವಂತದ್ದು ಕೂಡ ಅಂತದ್ದೇ, ಇನ್ನಿತರ ಆರೋಪಿಗಳ ಮೇಲೆ ಬಂದಿರುವಂತದ್ದು ಅಂತದ್ದೇ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನು ಆರೋಪಿಗಳ ಮೇಲೆ ಒಂದಷ್ಟು ದಾಖಲೆಗಳಾಗಿದೆ, ಏನೆಲ್ಲ ಮಾಡಿದ್ದಾರೆ ಆರೋಪಗಳನ್ನ ಅನ್ನೋದು ಅದು ಪೊಲೀಸ್ ಅವರು ಸರಿಯಾಗಿ ತನಿಖೆ ಮಾಡಿಲ್ಲ. ಇಲ್ಲಿ ಬೇಕಂತಾನೆ ಪೊಲೀಸ್ ಅವರು ತನಿಖೆಯನ್ನ ಮಾಡಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ವಿಷಯಕ್ಕೆ ಬರೋದಾದ್ರೆ ಕ್ಲಿಯರ್ ಆಗಿ ಟಾಮಿ ಸೆಬಾಸ್ಟಿಯನ್ ಅವರು ಹೇಳಿರೋದಂತದ್ದೇನಂದ್ರೆ ಇಲ್ಲಿ
ಪವಿತ್ರ ಗೌಡ ಅವರ ಪಾತ್ರ ಇರಲಿಲ್ಲ. ಅಂದರೆ ಮೆಸೇಜ್ಗಳನ್ನು ಅಥವಾ ನಾವು ಕಾಲ್ ಡೀಟೇಲ್ಸನ್ನು ನೋಡೋದಾದರೆ ಅವರು ಕಿಡ್ನಾಪ್ ಕೇಸ್ನಲ್ಲೂ ಅಂದರೆ ಕಿಡ್ನಾಪ್ ಮಾಡಬೇಕಾದ್ರೆ ರೇಣುಕಾ ಸ್ವಾಮಿ ಅವ್ರನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಗೆ ಕರೆತರಬೇಕಾದ್ರೂ ಅವರ ಪಾತ್ರ ಏನೂ ಇರಲಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಅಖಿಲೇಶ್. ಎನ್ ಲಕ್ಷ್ಮಣ್ ದರ್ಶನ್ ಅವರ ಕಾರು ಚಾಲಕ ಇನ್ನೂ ಕೂಡ ಏನು ಆರೋಪಗಳಿದೆ ಅವರು ಈ ಪ್ರಕರಣದಲ್ಲಿ ಇಲ್ಲ. ಅಂದ್ರೆ ದರ್ಶನ್ ಅವರ ಕಾರು ಚಾಲಕ ಆಗಿರೋ ಕಾರಣಕ್ಕೋಸ್ಕರ ಆ ಒಂದು ಘಟನಾ ಸ್ಥಳದಲ್ಲಿದ್ರು. ಹೀಗಾಗಿನೇ ಪೊಲೀಸರ ತನಿಖೆ ಸರಿಯಾಗಿಲ್ಲ ಅಂತ ಆ ಬಗ್ಗೆ ಅವರ ಪರವ ಇರುವಂತಹ ವಕೀಲರು ಕೂಡ ಪ್ರಬಲವಾಗಿ ವಾದ ಮಾಡಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಖಿಲೇಶ್, ಏನೀಗ ಹೈಕೋರ್ಟ್ನಲ್ಲಿ ಅರುಣ್ ಶ್ಯಾಮ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಅವರು ಕೊಲೆ ಮಾಡುವ ಉದ್ದೇಶನೇ ಇರಲಿಲ್ಲ ಅರುಣ್ ಅವ್ರಿಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ದರ್ಶನ್ ಅವರು ವಕೀಲರಾಗಿದ್ದಂತಹ ವಿ ನಾಗೇಶ್ ಅವರು ಕೂಡ ಅದನ್ನೇ ಹೇಳಿದ್ರು, ಮಾನವೀಯತೆ ಪ್ರಶ್ನೆ ಮುಂದಿಟ್ಟಿದ್ರು. ಈಗ ಅರುಣ್ ಶ್ಯಾಮ್ ಕೂಡ ಅದೇ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಏನು ಲಕ್ಷ್ಮಣ್ ಅವ್ರು ಅಂದ್ರೆ ಅರುಣ್ ಅವರು ಹೇಳಿರುವಂತದ್ದು ಏನಂತಂದ್ರೆ, ಏನ್ ಕಾರು ಚಾಲಕರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಉದ್ದೇಶ ಇರಲಿಲ್ಲ ಇದರಲ್ಲಿ ಕೊಲೆ ಮಾಡುವಂಥದ್ದು. ಹಾಗಾದ್ರೆ ಯಾಕೆ ಹೊಡೆದ್ರು ಅಂತ ಕೂಡ ನ್ಯಾಯಮೂರ್ತಿಗಳು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗ ಧರ್ಮದೇ ಟು ಮೈ ಲಾರ್ಡ್ ಅಂತ ಹೇಳಿ ವಕೀಲರು ಅರುಣ್ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ನೋಡಬಹುದಾದಂತಹ ವಿಷಯ ಏನಪ್ಪಾ, ಗಮನಿಸಬಹುದಾದಂತಹ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಯಾರಿಗೂ ಸಹ ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ, ಸುಮ್ಮನೆ ಅಚಾನಕ್ಕಾಗಿ ಆಯ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ದರ್ಶನ್ ಅವರ ಪರ ಏನು ವಿ ನಾಗೇಶ್ ಅವರು ವಾದನ ಮಾಡಿದ್ರು, ಆಗ ಕೂಡ ಅವ್ರು ಹೇಳಿದ್ದು ಅಂದ್ರೆ ನೀರು ಕೊಡಿ ಪೊಲೀಸ್ ಅವ್ರಿಗೆ ಒಪ್ಪಿಸಿ ಅಂತ ಹೇಳಿದಾಗ ಕೂಡ ಅವ್ರಿಗೆ ಮಾನ್ಯತೆ ಇತ್ತು, ಅಂದ್ರೆ ಕೊಲೆ ಮಾಡುವಂತಹ ಇರ್ಲಿಲ್ಲ ಅನ್ನೋದನ್ನ ತೋರಿಸಿದ್ರು. ಅದೇ ರೀತಿಯಾಗೇನೆ ಈಗ ಅರುಣ್ ಶ್ಯಾಮ್ ಅವರು ಕೂಡ ವಾದನ ಮಂಡನೆ ಮಾಡಿದ್ದಾರೆ. ಇವ್ರಿಗೂ ಕೂಡ ಅಂದ್ರೆ ಏನು ಲಕ್ಷ್ಮಣ್ ಇದ್ದಾರೆ ಅವ್ರಿಗೂ ಕೂಡ ಇದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಇರಲಿಲ್ಲ, ಅವ್ರಿಗೂ ಕೂಡ ಕೊಲೆ ಉದ್ದೇಶ ಇರಲಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ. ಫೋನ್ ಕಾಲ್ ಹಿಸ್ಟ್ರಿಗಳನ್ನ ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ಕಾಲ್ ಹಿಸ್ಟ್ರಿಗಳನ್ನ ಈ ಹಂತದಲ್ಲಿ ಹೇಗೆ ನಂಬ್ತೀವಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎತ್ತಿಡಿದಿದ್ದಾರೆ. CCTV ಅಲ್ಲೂ ಕೂಡ ಆರೋಪಿಗಳು ಸರಿಯಾಗಿ ಕಾಣಿಸೋದಿಲ್ಲ ಅನ್ನೋ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಏನು ಈ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಹೇಳ್ತೀವಿ ಅಖಿಲೇಶ್, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬರೋದೇ ಈ CCTV, ಫೋನು, ಕಾಲ್ ಡೀಟೇಲ್ಸ್ ಎಲ್ಲ. ಇದರಲ್ಲೂ ಕೂಡ ಆರೋಪಿಗಳು ಸರಿಯಾಗಿ ಕಾಣಿಸೋದಿಲ್ಲ. ಹಾಗೆ ಫೋನ್ ಕಾಲ್ ಡೀಟೇಲ್ಸ್ ನ ಹೇಗೆ ನಂಬೋದು ಈ ಹಂತದಲ್ಲಿ ಅನ್ನೋ ಪ್ರಶ್ನೆ ಮೂಡಿದಾಗ ಸಹಜವಾಗಿ ಇನ್ನೊಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಹೋಗ್ತವೆ. ಈ ಪ್ರಕರಣದಲ್ಲಿ ಸೆಕ್ಷನ್ 304 ಮಾತ್ರ ಅನ್ವಯ ಆಗುತ್ತೆ ಅಷ್ಟೇ. ಹಾಗಾಗಿ ದರ್ಶನ್ ಕಾರು ಚಾಲಕ ಏನಿದ್ದಾರೆ ಅವ್ರ ಪರ ಅರುಣ್ ಶ್ಯಾಮ್ ಅವರು ವಾದ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಲಕ್ಷ್ಮಣ್ ಅವರು ದರ್ಶನ್ ಕಾಲು ಚಾಲಕರಾಗಿದ್ರು. ದರ್ಶನ್ ಅವ್ರ ಕಾಲು ಚಾಲಕ ಅಂದ್ರೆ ಆಬ್ವಿಯಸ್ಲಿ ಅವ್ರು ಎಲ್ಲಿ ಹೋದ್ರು ಇವ್ರು ಕೂಡ ಹೋಗೇ ಹೋಗ್ತಾರೆ ಅಂತ. ದರ್ಶನ್ ಅವ್ರಿಗೂ ಆ ಉದ್ದೇಶ ಇರಲಿಲ್ಲ, ಹಾಗೆ ಲಕ್ಷ್ಮಣ್ ಅವ್ರ ಉದ್ದೇಶ ಇರಲಿಲ್ಲ ಅದನ್ನ ಅರುಣ್ ಅವರು ವಾದ ಮಾಡಿದ್ದಾರೆ. ಹಾಗೆ ಇದಕ್ಕಾಗಿ ಒಂದಷ್ಟು ಆರೋಪಿಗಳನ್ನ ಮಾಡಲಾಗಿದೆ. ಅಂದ್ರೆ ದರ್ಶನ್ ಕಾರು ಚಾಲಕನಾಗಿರುವುದರಿಂದ ಲಕ್ಷ್ಮಣ್ ಇದರಲ್ಲಿ ಇದ್ದಾರೆ ಅನ್ನೋದು ಒಂದು ಅಂಶ ಬರುತ್ತೆ. ಅಂದ್ರೆ ಲಕ್ಷ್ಮಣ್ ಅವರು ಅಲ್ಲಿ ಇರೋದಕ್ಕೆ ದರ್ಶನ್ ಅವರೇ ಕಾರಣ ಅನ್ನೋದು. ಹೀಗಾಗಿ ಇವ್ರಿಗೆ ಆ ಉದ್ದೇಶ ಮೇಲೆ ಇವ್ರಿಗೂ ಜಾಮೀನು ಸಿಗಬೇಕು ಅನ್ನೋದು ಇಲ್ಲಿ ಅರುಣ್ ಅವರ ವಾದ ಆಗಿದೆ. ಇನ್ನು ನಾವು ಇಲ್ಲಿ ನೋಡ್ಬೋದು ಅಖಿಲೇಶ್, ಅಂದ್ರೆ ಇವರು ಒಂದಷ್ಟು ಎಲಿಮೆಂಟ್ಸ್ನ ಏನು ಲಾಯರ್ಗಳು ಮಾತಾಡ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ವಾದನ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಏನಪ್ಪಾ ಅಂದ್ರೆ, ಈ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲೂ ಕೂಡ ಅಂದ್ರೆ CCTVಯಲ್ಲೂ ಕೂಡ ಸರಿಯಾಗಿ ಆರೋಪಿಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಕಾಣಿಸ್ತಿಲ್ಲ ಅಂದಾಗ ನೀವು ಆ ಸಾಕ್ಷ್ಯಗಳನ್ನ ಹೇಗೆ ಪರಿಗಣಿಸ್ತೀರಾ ಅನ್ನೋ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಮೂಡ್ತಾ ಹೋಗುತ್ತೆ. ಹೀಗೆ ಅವರವರ ಕ್ಲೈಂಟ್ಗಳಿಗೆ ಜಾಮೀನು ಬೇಕು ಅಂತ ಹೇಳಿ ಲಾಯರ್ಗಳು ವಾದ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಚಂದ್ರ, ಒಟ್ಟಲ್ಲಿ ಎಲ್ಲರೂ ಕೂಡ ವಾದ ಮಾಡ್ತಿರುವಂತದ್ದು ಈ ಪ್ರಕರಣದಲ್ಲಿ ಸಾಕಷ್ಟು ಲೋಪದೋಷ ಆಗಿದೆ ಇಲ್ಲಿ ಅಂತಂದ್ರೆ ಪೊಲೀಸರ ತನಿಖೆಯಲ್ಲಿ ಲೋಪದೋಷಗಳು ಇದೆ. ಹೀಗಾಗಿ ಅಂದ್ರೆ ಪ್ರಕರಣದಲ್ಲಿ 265 ಸಾಕ್ಷಿಗಳ ಒಂದು ಏನೋ ತನಿಖೆ ಆಗಬೇಕು, ಇನ್ನಷ್ಟು ವಿಚಾರಣೆ ಆಗಬೇಕು. ಹೀಗಾಗಿ ಜಾಮೀನನ್ನ ಕೊಡ್ಲೇಬೇಕು ಅಂತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಳು ಏನ್ ಲಭ್ಯವಾಗ್ತಾ ಇದೆ, ಒಟ್ಟಲ್ಲಿ ಯಾವ ರೀತಿಯಾಗಿ ಆರ್ಬೋದು, SPP ಪ್ರಸನ್ನ ಕುಮಾರ್ ಅವರು ಪ್ರಾಸಿಕ್ಯೂಷನ್ ಪರ ಯಾವ ರೀತಿಯಾಗಿ ವಾದ ಮಾಡಬಹುದು, ಯಾವೆಲ್ಲ ಉಲ್ಲೇಖ ಮಾಡಬಹುದು ಈ ಹೊತ್ತಲ್ಲಿ? ಅಖಿಲೇಶ್, ನಾವಿಲ್ಲಿ ಗಮನಿಸಬಹುದು, ಅಂದ್ರೆ ಎಲ್ಲಾ ಲಾಯರ್ಗಳು ಅಂದ್ರೆ ಈ ವಕೀಲರಿರಲ್ಲ ಅವ್ರವರ ಕ್ಲೈಂಟ್ಗಳನ್ನ ಹೊರಗಡೆ ತರೋದಕ್ಕೆ ಏನೆಲ್ಲ ಸಾಕ್ಷ್ಯಗಳು ಇದಾವೆ ಅಂದ್ರೆ ಯಾಕೆ ಅವ್ರಿಗೆ ಜಾಸ್ತಿ ಕಷ್ಟ ಆಗೋದಿಲ್ಲ, ಅಂದ್ರೆ ಹೊರಗಡೆ ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಇನ್ನೊಂದು ಗಮನಿಸಬಹುದಾದಂತಹ ವಿಷಯ ಅಂದ್ರೆ ಪೊಲೀಸರ ತನಿಖೆ ಸರಿಯಾಗಿ ಆಗಿಲ್ಲ, ಅವರು ವಿಳಂಬ ಮಾಡಿರೋದ್ರಿಂದ ಈ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಜಾಮೀನು ಸಿಗ್ತಿಲ್ಲ ಅನ್ನೋದು ಕೂಡ ಎಲ್ಲ ವಕೀಲರ ವಾದ ಆಗ್ತಾ ಇದೆ. ಇದನ್ನ ಎಲ್ಲಾನು ಸಹ SPP ಪ್ರಸನ್ನ ಕುಮಾರ್ ಅವರು ನೋಟ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಪ್ರತಿವಾದನ ಕೊಡೋದಕ್ಕೆ ಕೂಡ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಈ ಹಿಂದೆ ಕೂಡ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಏನು ವಿ ನಾಗೇಶ್ ಅವರು
ಬೇಲ್ಗಾಗಿ ದರ್ಶನ್ ಅವ್ರಿಗೆ ವಾದ ಮಾಡಿದ್ರು. ಆಗ ಪೊಲೀಸ್ ಅವರ ತನಿಖೆ ಕೂಡ ಲೋಪ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ SPP ವಾದ ಆದ್ಮೇಲೆ ದರ್ಶನ್ ಅವ್ರಿಗೆ ಜಾಮೀನು ಕೂಡ ವಜಾ ಆಗತ್ತೆ. ಈಗ ಕೂಡ ಅದೇ ರೀತಿಯಾದಂತಹ ಸಂದರ್ಭ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. SPP ಅವರು ಎಲ್ಲಾ ವಕೀಲರ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೋತಾ ಇದ್ದಾರೆ. ಹಾಗೆ ನೋಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಪ್ರತಿವಾದವನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೇಗೆ ಇದು ಮುಂದೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್. ಎಸ್ ಚಂದನ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಮತ್ತೆ ನಿಮ್ಮನ್ನ ಇದು ಮಾಡ್ತೀವಿ. ಸೊ ಅದರ ಜೊತೆಲಿ ಅಂದ್ರೆ